ಈಗ ನಮ್ಗೆ ಫೈನಲ್ ಆಗ್ಬಿಡ್ತು ಇಲ್ಲಿ MI ಸ್ಟ್ರಾಂಗ್ ಇದೆ ಅಂತ. ನನಗೆ ಬೆಳಗ್ಗೆ ಹೇಳಿದ್ದೆ, ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಎರಡು ಕೂಡ ಸೋತಿರೋ ಟೀಮ್ ಆಗಿರೋದ್ರಿಂದ ಇದ್ರಲ್ಲಾದ್ರೂ ಯಾರು ಪ್ರೂವ್ ಮಾಡ್ಕೊಳ್ತಾರೆ ಸ್ಟ್ರಾಂಗ್ ಟೀಮ್ ಅಂತ. ಈಗ ಫೈನಲ್ ಆಗಿ MI ಇಲ್ಲಿ ಸ್ಟ್ರಾಂಗ್ ಅಂತ ನಮ್ಗೆ ಕನ್ಸಿಡರ್ ಆಗ್ಬಿಡ್ತು. ಅದಾದ್ಮೇಲೆ ಇವತ್ತೊಂದು ಒಳ್ಳೆ ಬ್ಯಾಟಿಂಗ್ ನಮ್ಗೆ ಇವತ್ತು ನೋಡ್ಕೆ ಸಿಕ್ಕಿದ್ದು ಮುಂಬೈ ಇಂಡಿಯನ್ಸ್ ಕಡೆಯಿಂದ. ಎಸ್ಪೆಷಲಿ ಇವತ್ತು ರೋಹಿತ್ ಶರ್ಮಾ ಬ್ಯಾಟಿಂಗ್ ಅಂತೂ ಫುಲ್ ಬೆಂಕಿ ಬಿರುಗಾಳಿ ಅನ್ಕೊಳ್ಳಿ ಮಾತ್ರ. ಅದಕ್ಕೆ ಹೇಳೋದು ಒನ್ಸ್ ಎ ಲೆಜೆಂಡ್ ಆಲ್ವೇಸ್ ಎ ಲೆಜೆಂಡ್ ಅಂತ. ನೋಡಿ, ಈಗ ಕೆಲವೊಂದು ಬ್ಯಾಕ್ ಟು ಬ್ಯಾಕ್ ತುಂಬಾ ಮ್ಯಾಚಸ್ ಕೂಡ ಆಡಿಲ್ಲ ರೋಹಿತ್ ಶರ್ಮಾ, ಆದ್ರೂ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ 190 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡಿರೋದು. ಅದಾದ್ಮೇಲೆ 83 ರನ್ ಹೊಡೆದಿರೋದು ಕೇವಲ 44 ಬಾಲ್ ಅಲ್ಲಿ ಮಾತ್ರ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ಕೊಳ್ಳಿ ಮಾತ್ರ. ಫುಲ್ಲು ಕಳೆದೋಗ್ಬಿಟ್ಟೆ ಮಾತ್ರ ರೋಹಿತ್ ಶರ್ಮನ್ ಬ್ಯಾಟಿಂಗ್, ಆ ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಅನ್ನ ಕೂಡ ಆಡಿದ್ದು. ಅದಾದ್ಮೇಲೆ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ, ಈ ಸಲ LSG ಅವರು ಏನ್ ಇಂಟೆನ್ಷನ್ ಇಟ್ಕೊಂಡು IPL ಆಡ್ತಾ ಇದಾರೆ ಅನ್ನೋ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಎಲ್ರಿಗೂ ಒಂದೊಂದು ಫ್ರೀ ಪಾಯಿಂಟ್ ಕೊಡ್ಬೇಕು ಅಂತ ಮೋಸ್ಟ್ಲಿ ಈ ಸಲ ಸೀಸನ್ಗೆ ಬಂದಿದ್ರೆ ಅನ್ಸುತ್ತೆ. ಏನ್ ಗುರು ಇದು ಇವರಿಗೆ. ನೋಡಿ ಇಲ್ಲಿ ಲೋ ಸ್ಕೋರ್ ಕೊಟ್ಟರು ಕೂಡ ಅದನ್ನ ಚೇಸ್ ಮಾಡೋಕ್ಕಾಗಲ್ಲ. ಈಗ ಲಾಸ್ಟ್ ರಾಜಸ್ಥಾನ್ ಕೂಡ ಅಷ್ಟೇ 159 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, ಅದನ್ನು ಕೂಡ ಚೇಸ್ ಮಾಡೋಕ್ಕಾಗಲಿಲ್ಲ. ಮತ್ತೆ ಇನ್ನೊಂದ್ಸಲಿ KKR ಅವರು 150 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, ಅದನ್ನು ಕೂಡ ಚೇಸ್ ಮಾಡೋಕ್ಕಾಗಲಿಲ್ಲ. ಸೂಪರ್ ಓವರ್ಗೆ ತಗೊಂಡೋದ್ರು. ಈಸಿಗೆ ವಿನ್ ಆಗೋ ಮ್ಯಾಚ್ ಅನ್ನ ಕೂಡ ಇವರಿಗೆ ಹೊಡಿಯಕ್ ಆಗ್ತಾ ಇಲ್ಲ. ಅದಾದ್ಮೇಲೆ ಜಾಸ್ತಿ ಸ್ಕೋರ್ ಮಾಡಿದ್ ಕೂಡ ಅದನ್ನ ಡಿಫೈಂಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಏನು ಕ್ರಿಕೆಟ್ ಆಡ್ತಿದ್ರೆ ಏನಂದ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಇವತ್ತು ನಾನು ಬೆಳಗ್ಗೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಪೂರಾನಿಂದ ಒಂದು ಒಳ್ಳೆ ಬ್ಯಾಟಿಂಗ್ ಅನ್ನ ನೋಡಕ್ ಇವತ್ತು ನಮ್ಗೆ ಸಿಗುತ್ತೆ. ಪೂರಾನ್, ಅದಾದ್ಮೇಲೆ ಮಿಚೆಲ್ ಮಾರ್ಷೋ, ಅದಾದ್ಮೇಲೆ ರಿಷಬ್ ಪಂತ್ ನೋಡಕ್ ಸಿಗುತ್ತೆ ಅಂತ. ರಿಷಬ್ ಪಂತ್ ಫ್ಲಾಪ್ ಆದ್ರು, ಅದರಲ್ಲಿ ಮಿಚೆಲ್ ಮಾರ್ಷೋ ಮತ್ತೆ ಪೂರಾನಿಂದ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ನಮ್ಗೆ ಇವತ್ತು ನೋಡಕ್ಕೆ ಸಿಕ್ಕಿದ್ದು. 300 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡೋದಿತ್ತು ನಿಕೋಲಾಸ್ ಪೂರಾನ್. ನೋಡಿ, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಆಗ್ತಿದ್ರು, ಮತ್ತೆ ಅಂತ ಹೇಳ್ಕೊಳ್ಳೋ ಒಂದು ಇನ್ನಿಂಗ್ಸ್ ಏನ್ ಬರ್ತಾ ಇರಲಿಲ್ಲ ಪುರಾನಿಂದ. ಆದ್ರೆ ಇವತ್ತು ಆಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಕೂಡ ಇತ್ತು, ಆಡ್ಲೇಬೇಕಿತ್ತು. ಏನಕ್ಕೆ ಅಂದ್ರೆ ಈ ಪಿಚ್ ಇರದೆ ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರೋದ್ರಿಂದ ಇಂಥ ಪಿಚ್ ಅಲ್ಲಿ ಪ್ಲೇಯರ್ ಆಡ್ಲಿಲ್ಲ ಅಂದ್ರೆ ಮರ್ಯಾದೆನೆ ಇಲ್ದಂಗ ಆಗ್ಬಿಡೋದು. ಹಾಗಾಗಿ ಇವತ್ತು ನಾನು ಏನು ಅಂತ ತೋರ್ಸ್ಕೊಳಕೋಸ್ಕರ ಇವತ್ತು ಪುರಾನ್ ಗೇಮ್ ಅನ್ನ ಕೂಡ ಆಡಿದ್ದು. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೂಡ ಬಂದಿದ್ದು ಪುರಾನಿಂದ. ಕೇವಲ 21 ಬಾಲ್ ಅಲ್ಲಿ 63 ರನ್ ಹೊಡಿತಾರೆ ಅಂದ್ರೆ ಹುಡುಗಾಟದ ಮಾತಾ. ಇದೊಂಥರ ಹಳೆ ಪೂರನ್ ನೋಡ್ದಂಗಾಯ್ತು. ಅಂದ್ರೆ ಹಳೆ ಬೇರೆ ಬೇರೆ ಒಂದು ಸೀಸನ್ ಅಲ್ಲಿ, ಹಳೆ ಸೀಸನ್ ಅಲ್ಲಿ ಗೇಮ್ ಅನ್ನ ಆಡ್ಕೊಡ್ತಿರಲ್ಲ ಆ ತರ ನೋಡ್ದಂಗಾಯ್ತು ಮಾತ್ರ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾತ್ರ ಇವತ್ತು ಪೂರನಿಂದ ಮಾತ್ರ. ನಿಜವಾಗ್ಲೂ ಕೂಡ ಈ ತರ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಆಡ್ಕೊ ಬರ್ತಿದ್ರು ಅಂದ್ರೆ LSG ಟೀಮ್ ನ ಎಲ್ಲಿಗೋ ತಗೊಂಡ್ ಹೋಗ್ಬಿಡೋರು ಇವರು. ಮತ್ತೆ ಮಿಚೆಲ್ ಮಾರ್ಷೋ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಆಡ್ಕೊಂಡ್ ಬಂದಿದ್ರು ಕೂಡ ಸಿಕ್ಕಿತ್ತು. ಮತ್ತೆ ಲಾಸ್ಟ್ 2 ಮ್ಯಾಚಸ್ ಆಯ್ತಲ್ಲ, RR ಮತ್ತೆ KKR, ಸೊ ಅದ್ರಾಗೆನ್ಸ್ಟ್ ಈ ತರ ಚೆಚ್ಚಿದ್ರು ಅಂದ್ರೆ ಈಸಿಗೆ ಮ್ಯಾಚ್ ಅನ್ನ ಮುಗಿಸ್ಬೋದಿತ್ತು. ಆದ್ರೆ ಅಷ್ಟು ಲೋ ಸ್ಕೋರ್ ನ ಇವ್ರಿಗೆ ಚೇಸ್ ಮಾಡಕ್ ಆಗದಲೆ ಇವತ್ತು ಕೂಡ ಅಷ್ಟು ನೋಡಿ 228 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ 200+ ಕ್ರಾಸ್ ಆಯ್ತು, 220 230 ಆ ನಿಯರ್ ಈ ಪಿಕ್ಚರ್ ಸ್ಕೋರ್ ಅನ್ನ ಕೊಟ್ರು ಅಂದ್ರೆ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ಕೊಬಹುದು. ಕಂಟ್ರೋಲ್ ಮಾಡ್ಕೊಳ್ದಿಲ್ಲ ಅಂತ ಏನಿಲ್ಲ. ಇಲ್ಲ ನೋಡಿ, ಆಕ್ಚುಲಿ ಏನಾಗ್ತದೆ ಅಂದ್ರೆ ಈ ಸೀಸನ್ ಅಲ್ಲಿ 250 ಹೊಡೆದ್ರು ಕೂಡ, 240 ಹೊಡೆದ್ರು ಕೂಡ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟನೇ. ಈಗ ರೀಸೆಂಟ್ ಆಗಿ ನೀವು ನೋಡಿದ್ರಿ ಲಾಸ್ಟ್ ಮ್ಯಾಚ್ MI ಮತ್ತೆ SRH ಇದ್ದಾಗ, ಇಲ್ಲಿ MI ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 243 ಹೊಡೆದ್ರು ಕೂಡ ಅದನ್ನ ಡಿಫೆಂಡ್ ಮಾಡ್ಕೊಳಕ್ಕಾಗಿಲ್ಲ. ಆ ಲೆವೆಲ್ ಪಿಚ್ ಸಪೋರ್ಟ್ ಕೂಡ ಮಾಡ್ತೇವೆ ಬ್ಯಾಟ್ಸ್ಮನ್ಸ್ ಗಳಿಗೆ. ಅಂದ್ರೆ ಶಾರ್ಟ್ ಬೌಂಡರ್ಸ್ ಪಿಚ್ ಆಗಿರೋದ್ರಿಂದ ಇವತ್ತು ನೀವೇ ನೋಡಿದ್ರೆ ರಿಕ್ಲೆಂಟನ್ ಕೂಡ ಅಷ್ಟೇ ಅದೇ ರೀತಿ ಚಿಚ್ಚಿದ್ದು, ಜಸ್ಟ್ ಸಿಂಪಲ್ ಆಗಿ ಎತ್ತರು ಬೌಂಡ್ರಿ. ಸೊ ಆ ಲೆವೆಲ್ ಅಲ್ಲಿ ಪಿಚ್ ಇದು ಸಪೋರ್ಟ್ ಕೂಡ ಮಾಡುತ್ತೆ ಮಾತ್ರ ಬ್ಯಾಟ್ಸ್ಮನ್ಸ್ ಗಳಿಗೆ. ಹಂಗಾಗಿ ನನಗೆ ಹೇಳಿದ್ದು ಬೌಲರ್ಸ್ಗೆ ಇಲ್ಲಿ ವಿಕೆಟ್ ಗಳು ಬೀಳೋದು ಕಡಿಮೆ, ಬೀಳಲ್ಲ ಅಂತಲ್ಲ, ಆದ್ರೂ ಕೂಡ ಕಂಪೇರ್ ಟು ಬ್ಯಾಟಿಂಗ್ ಇಲ್ಲಿ ಇವರಿಗೆ ಬೌಲರ್ಸ್ ಗಳಿಗೆ ವಿಕೆಟ್ ಬೀಳೋದು ತುಂಬಾ ಕಡಿಮೆ. ಹಾಗಾಗಿ ಇವತ್ತೊಂದು ಒಳ್ಳೆ ಮಸ್ತ್ ಆಗಿರೋ ಮ್ಯಾಚ್ ನಮ್ಗೆ ನೋಡಕ್ಕೆ ಸಿಕ್ಕಿದ್ದು. ಸ್ಟಾರ್ಟಿಂಗ್ ಇವರಿಬ್ರು ಆಡಿದ್ ನೋಡ್ತಾವ ಅಂದ್ರೆ ಏನೇಂದ್ರೂ ಕೂಡ ಪಕ್ಕ ಇವತ್ತು 250 ಇವರು ಕೂಡ ಹೊಡಿಯಂಗ್ ಕಾಣ್ತಾ ಇರೋ ಗುರು ಅಂತ ಅನ್ಕೊಂಡೆ. ಇಲ್ಲಿ ನೋಡಿ, ಸುಮಾರು ಪವರ್ ಪ್ಲೇ ಮುಗಿಸ್ರ ಎಷ್ಟೋ ರನ್ ಹೊಡೆದಿರೋ, ಅದಾದ್ಮೇಲೆ ಒಂದು ವಿಕೆಟ್ ಅನ್ನ ಲಾಸ್ ಕೂಡ ಮಾಡ್ಕೊಂಡಿರಲಿಲ್ಲ ಈ ಸಲ LSG ಅವರು. ಸೊ ಮೋಸ್ಟ್ಲಿ ಈ ಸೀಸನ್ ಇದೇ ಫಸ್ಟ್ ಅನ್ಸುತ್ತೆ ಪವರ್ ಪ್ಲೇ ಅಲ್ಲಿ ವಿಕೆಟ್ ಬೀಳ್ಸ್ದಂಗೆ ಆಡಿ ಒಂದು ಒಳ್ಳೆ ರನ್ ಕೂಡ ಕೊಟ್ಟಿದ್ದು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೂಡ ಆಡಿದ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅದಾದ್ಮೇಲೆ ಹೋಗ್ತಾ ಸ್ವಲ್ಪ ರನ್ ಸ್ಲೋ ಕೂಡ ಆಗ್ತಾ ಬಂತು. ಅದಾದ್ಮೇಲೆ ಲಾಸ್ಟಿಗೆ ಹಿಮ್ಮತ್ ಸಿಂಗ್ ಇಲ್ಲಿ ಸ್ವಲ್ಪ ಗೇಮ್ ಅನ್ನ ಕೂಡ ಆಡ್ಕೊಟ್ಟಿದ್ದು. ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಇಲ್ಲಿ ಬೌಲರ್ಸ್ ಗಳು. ನೀವು ಎಂತ ಟಾಪ್ ಕ್ಲಾಸ್ ಬೌಲರ್ಸ್ ತಗೊಂಡ್ಬಂದ್ರು ಕೂಡ ಅಷ್ಟೇ ಕಂಟ್ರೋಲ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಕಿತ್ತು ಹೊಡಿತಾರೆ ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳು. ಇವತ್ತು ಮ್ಯಾಚ್ ಅನ್ನ ನೋಡಿದಿರಾ, ಅದೇ ಲೆವೆಲ್ ಇವತ್ತು ಬ್ಯಾಟ್ಸ್ಮನ್ಸ್ ಗಳು ಗೇಮ್ ಅನ್ನ ಕೂಡ ಆಡಿದ್ದು. ಇನ್ನ ಟೋಟಲ್ ಆಗಿ 228 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಇನ್ನ ಕೇಳ್ಬೇಕಾ, ಮುಂಬೈ ಪಿಚ್ ಆಗಿರೋದ್ರಿಂದ ಮತ್ತೆ ಮುಂಬೈಲಿ ತುಂಬಾ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಮತ್ತೆ ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ, ಇವತ್ತು ಮುಂಬೈ ಈಸಿಯಾಗಿ ಮ್ಯಾಚ್ ಅನ್ನ ವಿನ್ ಆಗುತ್ತೆ ಅಂತ. ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಕೂಡ ಮಾಡಿದೆ, ಟೆಲಿಗ್ರಾಮ್ ಅಲ್ಲಿ ಪ್ರಿಡಿಕ್ಷನ್ ಹಾಕಿರಲಿಲ್ಲ. ಅದೇ ಫುಲ್ ಕನ್ಫರ್ಮ್ ಇತ್ತು ಅಂದ್ರೆ ನನಗೆ ವಿಡಿಯೋದಲ್ಲಿ ಪ್ರಿಡಿಕ್ಷನ್ ಕೂಡ ಕೊಟ್ಬಿಡ್ತೀನಿ. ಅದೇ ರೀತಿ ಇವತ್ತು MI ಕೂಡ ವಿನ್ ಆಯ್ತು. ಇಲ್ಲಿ ನೋಡ್ಬೇಕಾ, ಸ್ಟಾರ್ಟಿಂಗ್ ಬರ್ತದಂಗೆ ಇಲ್ಲಿ ರಿಕ್ಲೆಂಟನ್ ಮತ್ತೆ ರೋಹಿತ್ ಶರ್ಮಾ ಚೆಚ್ಚಿದ್ದು ಸಖತ್ತಾಗಿತ್ತು ಗುರು. ಮಾತ್ರ ಇಬ್ರು ಕಾಂಬಿನೇಷನ್ ಮಾತ್ರ ಸಕ್ಕದಾಗಿತ್ತು. ಇದೇ ರೋಹಿತ್ ಶರ್ಮಾ ಪ್ರತಿ ಮ್ಯಾಚ್ ಅಲ್ಲಿ ಹೆಂಗೆ ಆಡ್ತಾ ಇದ್ರು ಅಂದ್ರೆ ಇಂಜುರಿ ಆಗದಲ್ಲೇ ಅವರು ಸೇಫ್ ಆಗಿದ್ದಿದ್ರು ಅಂದ್ರೆ ಪಕ್ಕ MI ಟೀಮ್ ನ ಈ ತರ ಸೋಲಕ್ಕಂತೂ ಬಿಡ್ತಾ ಇರಲ್ಲ. ಇವತ್ತು ಹಾರ್ದಿಕ್ ಪಾಂಡ್ಯನ ಹೊರ ಕೂಡಿಸಿ ಒಂದು ಒಳ್ಳೆ ಕೆಲಸ ಕೂಡ ಮಾಡಿದ್ದಾರೆ. ಅದ್ರ ಬದಲಾಗಿ ಸೂರ್ಯಕುಮಾರ್ ಕ್ಯಾಪ್ಟನ್ಸ್ ಅನ್ನ ಕೂಡ ತಗೊಂಡಿದ್ರು.
ಅದೊಂದು ಒಳ್ಳೆ ಕೆಲಸ ಕೂಡ ಮಾಡಿದ್ರೆ. ಇನ್ ಕೇಸ್ ಹಾರ್ದಿಕ್ ಪಾಂಡ್ಯನ್ ಇವತ್ತಿನ ಮ್ಯಾಚ್ ಏನಾದ್ರು ಕ್ಯಾಪ್ಟನ್ಸಿ ತಗೊಂಡಿದ್ರು ಅಂದ್ರೆ ಮೋಸ್ಟ್ಲಿ LSC ಹೊಡೆದ್ ಬಿಡೋದು ಅನ್ಸುತ್ತೆ. ಹೊರ ಕೂರಿಸಿ ಒಳ್ಳೆ ಕೆಲಸ ಕೂಡ ಮಾಡಿದ್ರೆ, ಮತ್ತೆ ರೋಹಿತ್ ಶರ್ಮಾ ಒಳಗೆ ಹಾಕೊಂಡು ಕೂಡ ಇನ್ನೂ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಇವತ್ತು ನನಗೆ ಗೊತ್ತಿರಲಿಲ್ಲ ರೋಹಿತ್ ಶರ್ಮಾ ಆಡ್ತಾರೆ ಅಂತ. ಆಫ್ಟರ್ ಟಾಸ್ ನಿಮಗೆ ಅಪ್ಡೇಟ್ ಸಿಗುತ್ತೆ ಅಂತ ಕೂಡ ಹೇಳಿದ್ದೆ. ರೋಹಿತ್ ಶರ್ಮಾ ಇವತ್ತು ಆಡಿದ್ಕೋ MI ಅದಕ್ಕೆ ವಿನ್ ಆಗಿದ್ಕೋ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ರೋಹಿತ್ ಶರ್ಮಾ ಇದ್ದಿದ್ದಕ್ಕೆ ಮೋಸ್ಟ್ಲಿ MI ವಿನ್ ಆಯ್ತು ಅನ್ನಿಸ್ತಾ ಇದೆ. ಆ ಲೆವೆಲ್ ಗೇಮ್ ಅನ್ನ ಕೂಡ ಆಡ್ಕೊಟ್ಟಿದ್ರು ರೋಹಿತ್ ಶರ್ಮಾ. ಅದಾದ್ಮೇಲೆ ರಿಯಾನ್ ರಿಕ್ಲೆಂಟನ್ ಕೂಡ ಅಷ್ಟೇ ಅದೇ ರೀತಿ ಸಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ರಿಯಾನ್ ರಿಕ್ಲೆಂಟನ್ 83 ರನ್ ನೋಡಿದ್ರೆ ರೋಹಿತ್ ಶರ್ಮಾ 84 ರನ್ ಕೂಡ ಹೊಡೆದ್ರೆ. ಅದಾದ್ಮೇಲೆ ಬಂದವ್ರು ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ. ಅದಕ್ಕೆ ಹೇಳಿದ್ದು ರೋಹಿತ್ ಶರ್ಮಾ ಇವತ್ತೊಂಥರ ಆಪತ್ ಬಾಂಧವ ತರ MI ಟೀಮ್ಗೆ ಹೆಲ್ಪ್ ಅನ್ನ ಕೂಡ ಮಾಡಿರೋದು. ಇವರು ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಇದ್ದಿದ್ರು. ಅಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ಡೆಫಿನೆಟ್ಲಿ MI ಟೀಮ್ ಇವತ್ತು 9ನೇ ಪ್ಲೇಸ್ ಅಲ್ಲಿ ಇರೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅದಾದ್ಮೇಲೆ ತಿಲಕ್ ವರ್ಮಾ ಕೂಡ ಅಷ್ಟಾಗಿ ಬಂದ್ರು, ಕೇವಲ 13 ಬಾಲಿಗೆ ಅದು ಜಸ್ಟ್ ಬೌಂಡ್ರಿ ಹೋಯ್ತೇನೋ ಅಂತ ಅನ್ಕೊಂಡೆ. ನೋಡಿದ್ರೆ ಆಡನ್ ಮಕ್ರಮ್ ಅಲ್ಲಿ ನಿಂತ್ಕೊಂಡು ಕ್ಯಾಚ್ ಅನ್ನ ಕೂಡ ಹಿಡಿದಿದ್ದು. ಅದಾದ್ಮೇಲೆ ಈ ಕಡೆ ಸೂರ್ಯಕುಮಾರ್ ಅದ ಕೂಡ ಅಷ್ಟೇ ಮೊಹಮ್ಮದ್ ಶಮಿ ಬಾಲಿಗೆ ಔಟ್ ಕೂಡ ಆದ್ರು. ಅದಾದ್ಮೇಲೆ ನಮಂದಿರಿಂದ ಒಂದು ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ದು ಇಂಗ್ಲಿಷ್. ಸೊ ಅದೊಂದು ಸ್ವಲ್ಪ ಕಾಸ್ಟ್ಲಿ ಕೂಡ ಆಗ್ಬಿಡ್ತು. ಅದೊಂದೇನಾದ್ರು ವಿಕೆಟ್ ಎತ್ಕೊಂಡ್ಬಿಟ್ಟಿದ್ರು ಅಂದ್ರೆ ಮುಂಬೈ ಅವರು ಫುಲ್ ಪ್ರೆಷರ್ಗೆ ಹೋಗ್ಬಿಡೋರು. ಸ್ವಲ್ಪ ಏನಾದ್ರು ಮಾಡಿ ಕಂಬ್ಯಾಕ್ ಮಾಡ್ಬೋದಿತ್ತು LSC ಅವರು. ಆದ್ರೆ ಅದು ಕ್ಯಾಚ್ ಅನ್ನ ಡ್ರಾಪ್ ಮಾಡಿ ಒಂದು ರನ್ ಏನೋ ಕೂಡ ಕೊಟ್ರು. ಸೊ ಅದು ನಮಂದಿರಿಂದ ಒಂದೇ ಒಂದು ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ಕೆ ನೋಡಿ ಫುಲ್ಲು ಮ್ಯಾಚು MI ಕಡೆ ಟರ್ನ್ ಕೂಡ ಆಯ್ತು. ಓವರ್ ಅಲ್ಲಿ ಇವತ್ತಿನ ಮ್ಯಾಚ್ ಅಂತೂ ಮಸ್ತಾಗಿತ್ತು ಬಿಡಿ. ಮಾತ್ರ ಕೇವಲ 12.4 ಓವರ್ ಅಲ್ಲಿ ಮ್ಯಾಚ್ ಅನ್ನ ಕೂಡ ಮುಗ್ಸಕ್ಕಿದೆಯಿತ್ತು ಮುಂಬೈ ಇಂಡಿಯನ್ಸ್ ಅವರು. ಮಾತ್ರ ಒಳ್ಳೆ ಬ್ಯಾಟಿಂಗ್ ನೋಡಕ್ ಸಿಕ್ತು. ಎಸ್ಪೆಷಲಿ ನಂಗೆ ವಿರಾಟ್ ಕೊಹ್ಲಿ ಅಂತೀನಿ, ರೋಹಿತ್ ಶರ್ಮನ್ ಬ್ಯಾಟಿಂಗ್ ನೋಡಿ ಮಾತ್ರ ಸಖತ್ ಖುಷಿ ಆಗ್ಬಿಡ್ತು. ಆದ್ರೆ ಇನ್ನೊಂದೇನ್ ಬೇಜಾರ್ ಆಯ್ತು ಅಂದ್ರೆ ಸೆಂಚುರಿನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು. ಸೆಂಚುರಿ ಒಂದು ಬಂದಿತ್ತು ಅಂದ್ರೆ ಇನ್ನೂ ಖುಷಿ ಆಗ್ಬಿಡೋದು ಗುರು. ಅದು ವಾಂಖೆಡೆ ಅಲ್ಲಿ ರೋಹಿತ್ ಶರ್ಮನ್ ಬ್ಯಾಟಿಂಗ್ ಜೊತೆಗೆ ಸೆಂಚುರಿ ಫುಲ್ಲು ಚಿಂದಿ ಆಗಿಬಿಡೋದು. ಆದ್ರೆ ಅದೊಂದು ನೋಡಕ್ ಸಿಗ್ಲಿ. ಜಸ್ಟ್ 16 ರನ್ ಕಡಿಮೆ ಆಗಿದ್ದು. ಎನಿವೆ ಒಂದು ಒಳ್ಳೆ ಮ್ಯಾಚ್ ನಮ್ಗಿತ್ತು, ನೋಡಕ್ ಸಿಗಿತ್ತು. ನಿಮ್ಗೆ ಹೇಗೆ ಅನಿಸ್ತಾ ಅಂತ ಕಾಮೆಂಟ್ ಮಾಡಂತೂ ಮಿಸ್ ಮಾಡಬೇಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗಾಗಿ ಚಾನಲ್ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.